ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇನ್ನು ಸಹಜ ಸ್ಥಿತಿಯತ್ತ ಸದ್ಯ ಕೆಂಪೇಗೌಡ ಏರ್ಪೋರ್ಟ್ ಮರಳ್ತಾ ಇರುವಂಥದ್ದು, ಜನದಟ್ಟಣೆ ಕಡಿಮೆ ಆಗ್ತಾ ಇರೋದ್ರಿಂದ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಈಗ ಕಡಿಮೆ ಆಗಿದೆ. ಅಂದರೆ ಗುಂಪುಗೂಡುವ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಕ್ಯಾನ್ಸಲ್ ಆದ ವಿಮಾನಗಳ ಬಗ್ಗೆ ಮಾಹಿತಿಯನ್ನು ಸಿಬ್ಬಂದಿ ಕೊಡ್ತಾ ಇದ್ದಾರೆ. ಹೀಗಾಗಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತೇಳಿ ಅವರು ವಾಪಸ್ ಹೋಗುವಂಥ ಕೆಲಸ ಅಥವಾ ಬರದೇ ಇರುವಂತಹ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿ ಜನದಟ್ಟಣೆ ಕಡಿಮೆ ಆಗ್ತಾ ಇದೆ. ಸುಗಮ ಸಂಚಾರಕ್ಕೆ ಬೇರೆ ಫ್ಲೈಟ್ಗಳಿಗೆ ಹೋಗೋರಿಗೆ, ಹಾಗೆ ಈಗ ಯಾವ ಹಾರಾಟ ನಡೆಸ್ತಾ ಇದ್ದಾವೆ ಇಂಡಿಗೋ ಫ್ಲೈಟ್ಗಳು, ಆ ಫ್ಲೈಟಿಗೆ ಹೋಗುವ ಪ್ಯಾಸೆಂಜರ್ಸ್ಗೆ ಸಮಸ್ಯೆ ಕಡಿಮೆ ಆಗಿದೆ. ಇನ್ನು ಏರ್ಪೋರ್ಟ್ನಿಂದ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಭರತ್, ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ಈಗ ಪರಿಸ್ಥಿತಿ ಹೇಗಿದೆ? ಫ್ಲೈಟ್ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಮಾಹಿತಿ ಸಿಗ್ತಾ ಇರೋದ್ರಿಂದ ಪರಿಸ್ಥಿತಿ ಸುಧಾರಿಸಿದೆ ಅಂತ ಹೇಳಲಾಗ್ತಾ ಇದೆ. ಜನದಟ್ಟಣೆ ಎಷ್ಟು ಕಡಿಮೆ ಆಗಿದೆ ಭರತ್ ಈಗ? ನವೀನ್, ಖಂಡಿತವಾಗಿಯೂ ಇಂಡಿಗೋ ವಿಮಾನದ ಅಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿರುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ನೋಡ್ಕೊಂಡು ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಅಂದ್ರೆ ನೆನೆ ಮೊನ್ನೆಲ್ಲ ಏನಾಗ್ತಿತ್ತು ಅಂತಂದ್ರೆ ಏರ್ಪೋರ್ಟ್ಗೆ ಬಂದಾದ ನಂತರ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಹಾಗಾಗಿ ಏರ್ಪೋರ್ಟ್ನಲ್ಲಿ ಅವರು ಗೊಂದಲಕ್ಕೆ ಒಳಗಾಗ್ತಾ ಇದ್ರು. ಈಗ ಏನಾಗ್ತಿದೆ ಅಂತಂದ್ರೆ ಫ್ಲೈಟ್ ಡಿಲೇ ಆಗ್ತಾ ಇರೋದು ಜೊತೆಗೆ ಫ್ಲೈಟ್ ಕ್ಯಾನ್ಸಲ್ ಆಗ್ತಿರೋದ್ರ ಬಗ್ಗೆ ಮಾಹಿತಿ ಅವರಿಗೆ ಮೊದಲೇ ಸಿಗ್ತಾ ಇದೆ. ಆನ್ಲೈನ್ ಮುಖಾಂತರ ಅಥವಾ ಕಾಲ್ ಸೆಂಟರ್ ಏನಿರುತ್ತೆ ಅವ್ರದ್ದು ಇಂಡಿಗೋ ಸಂಸ್ಥೆಗೆ ಸಂಬಂಧಪಟ್ಟಂದು ಅವ್ರ ಹತ್ರ ಮಾಹಿತಿ ತಗೊಂಡಾದ ನಂತರ ಅವರು ತಮ್ಮ ಏರ್ಪೋರ್ಟ್ಗೆ ಬರುವಂತಹ ಒಂದು ಯೋಜನೆಯನ್ನು ಕೂಡ ಕೈ ಬಿಡ್ತಿದ್ದಾರೆ. ಸದ್ಯ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಈಗ ಅಲ್ಲಿ ಪರಿಶೀಲನೆ ಮಾಡುವಂತಹ ಇಂಡಿಗೋ ಸಂಸ್ಥೆಯ ಪರಿಶೀಲನೆ ಮಾಡುವಂತಹ ಒಂದು ವಿಭಾಗ ಏನಿದೆ, ಅಲ್ಲಿ ಟಿಕೆಟ್ ಕ್ಯಾನ್ಸಲೇಷನ್ ಮಾಡ್ಬೋದು, ಜೊತೆಗೆ ರೀಸ್ಕೆಡ್ಯೂಲಿಂಗ್ ಮಾಡ್ಕೋಬಹುದು, ಅಥವಾ ಇನ್ನಿತರ ಏನಾದರೂ ಗೊಂದಲಗಳಿದೆ ಪರಿಶೀಲನೆ ಕೇಳ್ಕೋಬಹುದು ಮಾಹಿತಿ. ಆ ಕೌಂಟರ್ ಕೂಡ ಜನ ತುಂಬಾ ಕಮ್ಮಿ ಇದ್ದಾರೆ. ಇನ್ನು ಆ ಕಡೆ ಪಕ್ಕದಲ್ಲಿ ನೀವು ಗಮನಿಸಿದ್ರೆ ಡಿಪಾರ್ಚರ್ ಅಂದ್ರೆ ಗೇಟ್ ಒಳಗಡೆ ಹೋಗುವಂತಹ ಒಂದು ಪ್ರವೇಶ ದ್ವಾರ ಅದು. ಸೊ ಹಾಗಾಗಿ ಅಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೊಂಚ ಮಟ್ಟಿಗೆ ಇಳಿಕೆ ಕಾಣಿಸ್ತಾ ಇದೆ. ಅಂದ್ರೆ ಸಹಜವಾಗಿ ರೆಗ್ಯುಲರ್ ಡೇಸ್ ಅಲ್ಲಿ ಯಾವ ರೀತಿ ಜನ ಇರ್ತಾರೆ ಆ ರೀತಿಯಾದ ಪ್ರಯಾಣಿಕರನ್ನ ಕೂಡ ಕಾಣಿಸ್ತಾ ಇರುವಂಥದ್ದು. ಇನ್ನು ಬೆಳಗ್ಗೆ 11 ಗಂಟೆವರೆಗೂ ಕೂಡ 31ಕ್ಕೂ ಅಧಿಕ ವಿಮಾನಗಳು ಹಾರಾಟ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಓವರ್ ಆಲ್ ಇಂಡಿಗೋ ಏರ್ಲೈನ್ಸ್ ನಲ್ಲಿ 4,000ಕ್ಕೂ ಅಧಿಕ ಪ್ರಯಾಣಿಕರ ಒಂದು ಟಿಕೆಟ್ ಬುಕಿಂಗ್ ಕೂಡ ಆಗಿತ್ತು. ಅಂದ್ರೆ ತಮಿಳುನಾಡಿನ ತೂತುಕುಡಿ ಅಥವಾ ಸೇಲಂ ಕಡೆ ಹೋಗ್ಬೇಕಾಗಿದ್ದಂತ ಫ್ಲೈಟ್ ನಲ್ಲಿ ಕೇವಲ 18 ಜನರು ಇದ್ರೂ ಕೂಡ ಫ್ಲೈಟ್ ಟೇಕ್ ಆಫ್ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಕೆಲವೊಂದು ಫ್ಲೈಟ್ಗಳಲ್ಲಿ 50 ಜನ 70 ಜನ ಈ ರೀತಿಯಾಗಿ ಜನಸಂಖ್ಯೆ ಇದ್ರೂ ಕೂಡ ಫ್ಲೈಟ್ ಟೇಕ್ ಆಫ್ ಆಗಿರೋ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ 11 ಗಂಟೆಯವರೆಗೂ ಯಥಾವತ್ತು ಕಂಟ್ರೋಲ್ನಲ್ಲೇ ಇದೆ ಸಿಚುವೇಶನ್. ಯಾವುದೇ ರೀತಿಯಾದ ಗೊಂದಲಕ್ಕೆ ಅಥವಾ ಸಂಕಷ್ಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಟ್ ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ 12 ಗಂಟೆಗೆ ಅಥವಾ 12 ಗಂಟೆ 12:30 1 ಗಂಟೆಗೆ ಇದ್ದಂತ ಫ್ಲೈಟ್ಗಳು ಈಗ ದಿಢೀರಂತ ಕ್ಯಾನ್ಸಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ 12 ಗಂಟೆ ನಂತರ ಅಥವಾ 1 ಗಂಟೆಯವರೆಗೂ ಇದ್ದಂಥ ಫ್ಲೈಟ್ಗಳಿಗೆ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಜನರು ಮತ್ತೆ ಒಂದಿಷ್ಟು ಯಾಕೋ ಗೊಂದಲಕ್ಕೆ ಒಳಗಾಗ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟೊತ್ತರೆಗೂ ವೆಯ್ಟ್ ಮಾಡ್ತಾ ಇದ್ರು, ಫ್ಲೈಟ್ ಇರುತ್ತೆ, 12 ಗಂಟೆ ಫ್ಲೈಟ್ ಇರುತ್ತೆ, 1 ಗಂಟೆ ಫ್ಲೈಟ್ ಇರುತ್ತೆ ಅಂತೇಳಿ. ಬಟ್ ಈಗ ಅದು ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಪ್ರಯಾಣಿಕರಿಗೆ ಮತ್ತಷ್ಟು ಏನು ಕಾಯ್ಬೇಕಾ ಅಥವಾ ಮತ್ತೆ ರೀಸ್ಕೆಡ್ಯೂಲ್ ಮಾಡ್ಕೊಳ್ಬೇಕಾ ಅಥವಾ ವಾಪಸ್ ಹೋಗ್ಬೇಕಾ ಅನ್ನೋ ಒಂದು ಗೊಂದಲಕ್ಕೆ ಕೂಡ ಒಳಗಾಗ್ತಾರೆ. ಇನ್ನುಳಿದಂತೆ ಸಿಚುವೇಶನ್ ಏನು ನಾವು ಲಾಸ್ಟ್ 3-4 ಡೇಸ್ ಇಂದ ಏರ್ಪೋರ್ಟ್ ನಲ್ಲಿ ಸಿಚುವೇಶನ್ ನೋಡಿದ್ರಿ. ಅಂದ್ರೆ ಕಿಕ್ಕಿರದಂತಹ ಜನ, ಎಲ್ಲಂದ್ರಲ್ಲಿ ಗೊಂದಲ, ಕನ್ಫ್ಯೂಷನ್ಸ್, ಕ್ಲಾರಿಟಿ ಇಲ್ಲದೆ ಓಡಾಡ್ತಾ ಇದ್ದಿದ್ದು, ಸಿಬ್ಬಂದಿಗಳ ಜೊತೆ ವಾಗ್ವಾದ, ಈ ರೀತಿಯಾದ ಒಂದು ಸಿಚುವೇಶನ್ಸ್ ಎಲ್ಲ ನೋಡ್ತಾ ಇದ್ದಿದ್ದು ಈಗ ಕಂಪ್ಲೀಟ್ ಆಗಿ ಕಂಟ್ರೋಲ್ ಅಲ್ಲಿ ಇದೆ. ಸಿಬ್ಬಂದಿಗಳು ಕೂಡ ಆರಾಮಾಗಿ ಪ್ರಯಾಣಿಕರ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಏನಾದ್ರು ಡೌಟ್ಸ್ ಇದ್ರೆ ಕೂಡ ಅವರಿಗೆ ಕಮ್ಯುನಿಕೇಶನ್ ಮಾಡಿ ಯಾವ ವಿಭಾಗಕ್ಕೆ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಕಡೆ ಇಂಡಿಗೋ ಸಂಸ್ಥೆಯವರು ವಿಮಾನದ ಹಾರಾಟವನ್ನು ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಫ್ಲೈಟ್ ಡಿಲೇ ಆಗ್ತಾ ಇರೋದು, ಜೊತೆಗೆ ಆಗಾಗ ರದ್ದಾಗ್ತಾ ಇರುವಂತದ್ದು ಕೂಡ ವರದಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಪ್ರಯಾಣಿಕರಿಗೆ ಮತ್ತಷ್ಟು ಸಮಯ ಏರ್ಪೋರ್ಟ್ ನಲ್ಲೇ ಕುಳಿತು ಕಾಯಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಒಟ್ಟಾರೆ ಏನು ದೇಶಾದ್ಯಂತ ಇಂಡಿಗೋ ಸಂಸ್ಥೆಯಿಂದ ವಿಮಾನಗಳಲ್ಲಿ ವ್ಯತ್ಯಾಸ ಉಂಟಾಗಿತ್ತು. ಎಲ್ಲವೂ ಕೂಡ ನಿಧಾನವಾಗಿ ಯಥಾಸ್ಥಿತಿಗೆ, ಸಹಜ ಸ್ಥಿತಿಗೆ ಮರಳುತ್ತಾ ಇರುವಂತಹ ಒಂದು ಸಿಚುವೇಶನ್ಸ್ ಈಗ ಏರ್ಪೋರ್ಟ್ಗಳಲ್ಲಿ ಕಾಣಿಸ್ತಾ ಇದೆ. ನವೀನ್.